ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ನಿರ್ದೇಶಕ ಕವಿರಾಜ್ ನಾಗಶೇಖರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಟ ಕಮಲ್ ಹಾಸನ್ ವಿರುದ್ಧ ಕಮಲ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ರಿಯಾಕ್ಟ್ ಮಾಡಿದ್ದು, ದ್ವೇಷದ ಕಿಚ್ಚು ಹಚ್ಚುವ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಕಮಲ್ ಹಾಸನ್ ಅವರಿಗೂ ನಮ್ಮ ಭಾಷೆಗೂ ಸಂಬಂಧ ಇದೆ. ಅವರು ಆ ಹೇಳಿಕೆ ಕೊಡಬಾರ್ದಾಗಿತ್ತು. ಅದು ತಪ್ಪು. ಅದು ಚಿತ್ರರಂಗದ ಬಹಳ ಗಣ್ಯರಿದ್ದಾರೆ, ಅದಕ್ಕೆ ಸರಿಯಾಗಿ ಅವರು ಶಿಕ್ಷೆ ಮಾಡ್ತಾರೆ. ಆದರೆ ಕಮಲ್ ಹಾಸನ್ ಸರ್ಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ನಾವು ತಮಿಳಲ್ಲಿ ಸಿನಿಮಾ ಮಾಡಿದ್ದೀವಿ ಸರ್, ನಮ್ಮದು 2 ಸಿನಿಮಾ ರಿಲೀಸ್ಗಿದೆ ಆಯಿತಾ. ಸೊ ನಮ್ಮ ಭಾಷೆ, ನನ್ನ ಕನ್ನಡ, ನೀವು ಅದಕ್ಕೆ ಅವಹೇಳನ ಮಾಡಬೇಡಿ, ಹುಟ್ಟಿದ್ದು ಅಂತೆಲ್ಲ ಉಪಯೋಗಿಸ್ಬೇಡಿ. ಸೋದರ ಭಾಷೆಗಳು ಅದು ಮಾತಾಡಿ, ಒಳ್ಳೇದು ಮಾತಾಡಿ. ನೋಡಿ, ನೀವು ಮಾತಾಡಿರೋದು ತಪ್ಪು ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಕನ್ನಡಿಗರಿಗೂ, ಕನ್ನಡಕ್ಕೂ ತಮಿಳಿಗೂ ಇರುವಂಥ ಒಂದು ಬಾಂಧವ್ಯ. ಭಾಷೆಯನ್ನು ನಾವು ಮಾತೃಭಾಷೆ ಅಂತೀವಿ. ಪ್ರತಿಯೊಬ್ಬರಿಗೂ ಅವ್ರವ್ರ ಮಾತೃಭಾಷೆ ಅವ್ರ ತಾಯಿ ಸಮಾನನೇ. ಅವ್ರ ಅವಿವೇಕಿಗಳ ಥರ ಮಾತಾಡಿಬಿಟ್ಟು ನಮ್ಮ ಭಾಷೆಯನ್ನು ಕೀಳಾಗಿ ಬಿಂಬಿಸೋಕ್ಕೆ ಹೋದರೆ ಚೆನ್ನಾಗಿರಲ್ಲ, ತುಂಬ ಕೆಟ್ಟದಾಗುತ್ತೆ. ಯಾಕಂದರೆ ಈ ನಾಡಲ್ಲೂ ಸುಮಾರು ತಮಿಳಿಗರಿದ್ದಾರೆ, ಆ ನಾಡಲ್ಲೂ ಸುಮಾರು ಕನ್ನಡಿಗರಿದ್ದಾರೆ. ಆದರೆ ಅಲ್ಲಿರೋರಿಗಿಂತ ಇಲ್ಲಿರೋರು ಜಾಸ್ತಿ ಅವರು. ಹಾಗಾಗಿ ಭಾಷೆಗೆ ಬೆಲೆ ಕೊಡಬೇಕು. ಮತ್ತು ಕಮಲ್ ಹಾಸನ್ಗಿನ್ನೂ ಕನ್ನಡ ಗೊತ್ತಿಲ್ಲದಿರೋದಲ್ಲ, ಸ್ವಲ್ಪ ಇತಿಹಾಸ ತಜ್ಞರ ಕೇಳ್ಕೊಂಡು ವಿಚಾರ ಮಾಡಿ ಮಾತಾಡಬೇಕು. ಆಮೇಲೆ ಭಾಷೆ ಅದು ಹಳೇದು ಇದು ಹಳೇದು ಏನಿದೆ ಅದರಲ್ಲಿ. ನೀವು ಬಳಸ್ತೀರ ನಿಮ್ಮ ಭಾಷೆ, ನಾವು ಬಳಸ್ತೀವಿ ನಮ್ಮ ಭಾಷೆ. ನಿಮ್ಮ ಮಾತೃಭಾಷೆ ಬಗ್ಗೆ ನಿಮಗೆ ಗೌರವ ಇದೆ, ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಗೌರವ ಇದೆ. ನೀನು ಇವಾಗ ತಮಿಳಿಂದ ಕನ್ನಡ ಹುಟ್ಟು ಅಂತಂದರೆ ನಾವು ಹೇಳ್ತೀವಪ್ಪ. ಕಮಲ್ ಹಾಸನ್ ಅವರೊಬ್ಬರ ಗ್ರೇಟ್ ಆ್ಯಕ್ಟರ್, ನಾನೂ ಅಭಿಮಾನಿ, ಬಹುತೇಕರು ನಮ್ಮ ಕನ್ನಡಿಗರು ಕೂಡ ಅವರ ಅಭಿಮಾನಿನೇ. ಅದು ಒಂದು ಕಡೆ. ಆದರೆ ಅಷ್ಟು ದೊಡ್ಡ ನಟ ಮಾತಾಡುವಾಗ ಪ್ರತಿ ಮಾತನ್ನು ಗಮನಿಸಬೇಕಾಗತ್ತೆ. ಅದು ಕಾಮನ್ ಮ್ಯಾನ್ ಅಲ್ಲ. ಬಹಳ ಸುಲಭವಾಗಿ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಖಂಡಿತವಾಗಿ ತುಂಬ ಅದು ಕ್ಲಿಯರ್ ಆಗಿದೆ. ಏನಂದರೆ ಎಲ್ಲ ದ್ರಾವಿಡ ಭಾಷೆಗಳು ಅಕ್ಕ ತಂಗಿ ಅಂದಿದ್ರೆ ಪರವಾಗಿರಲಿಲ್ಲ, ಅಲ್ಲಿಂದ ಹುಟ್ಟಿತು ಅನ್ನೋದು ತಪ್ಪು. ಯಾಕಂದರೆ ಕನ್ನಡಕ್ಕೂ ಅಷ್ಟೇ ದೀರ್ಘವಾದ ಇತಿಹಾಸ ಇದೆ, ಅಷ್ಟೇ ದೊಡ್ಡ ಒಂದು ಜನಸಂಖ್ಯೆ ಕನ್ನಡವನ್ನು ಮಾತಾಡುತ್ತೆ, ಅಷ್ಟೇ ಅದ್ಭುತವಾದ ಭಾಷೆ, ಅಷ್ಟೇ ಅದ್ಭುತವಾದ ಸಾಹಿತ್ಯ ಪರಂಪರೆಯನ್ನು ನಾವು ಹೊಂದಿದ್ದೇವೆ. ಆಗ ಬಂದ್ಬಿಟ್ಟು ಈ ಶ್ರೇಷ್ಠತೆಯ ವ್ಯಸನ ಅಂತೀವಿ ನಾವು ನಮ್ಮ ಮೇಲೂ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ ಫಿಕ್ಸ್. ಒದ್ದಾಟತನ ಪ್ರದರ್ಶಿಸಿದ ಥಗ್ ಲೈಫ್ ಸಿನಿಮಾದ ಚಿತ್ರತಂಡ ಜೂನ್ 5ರಂದು ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕಿತ್ತು ಕರ್ನಾಟಕದಲ್ಲೂ ಕೂಡ. ಆದರೆ ಕನ್ನಡಕ್ಕೆ ಡಬ್ ಮಾಡದ ಥಗ್ ಲೈಫ್ನ ಸಿನಿಮಾ ಚಿತ್ರತಂಡ ಉಳಿದ 4 ಭಾಷೆಗೆ ಸಿನಿಮಾ ಡಬ್ ಮಾಡಿದ್ದು, ಕನ್ನಡ ಕೈಬಿಟ್ಟು ಇತರ ಭಾಷೆಯಲ್ಲಿ ಬಿಡುಗಡೆಗೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಕರ್ನಾಟಕದಲ್ಲಿ ಈಗಾಗಲೇ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿನಿಮಾ ಬಿಡುಗಡೆ ಮಾಡಲು ಬಿಡಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದ್ದು, ಕ್ಷಮೆ ಕೇಳಿದ್ರೆ ಅಷ್ಟೇ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ಅಂತ ಈಗಾಗಲೇ ಆಗ್ರಹವನ್ನ ಕನ್ನಡ ಪರ ಸಂಘಟನೆಗಳು ಒಂದ್ ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ ಆಗಬೇಕು ಅಂತ ಕೂಡ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇದೆಲ್ಲದರ ನಡುವೆ ಥಗ್ ಲೈಫ್ ಸಿನಿಮಾದ ಚಿತ್ರತಂಡ ಉದ್ದಟತನವನ್ನ ಪ್ರದರ್ಶಿಸಿದೆ. 4 ಭಾಷೆಗೆ ಸಿನಿಮಾವನ್ನ ಡಬ್ ಮಾಡಿ ಕನ್ನಡ ಕೈಬಿಟ್ಟು ಇತರ ಭಾಷೆಯಲ್ಲಿ ಬಿಡುಗಡೆ ಮಾಡಲು ಪ್ಲಾನ್ ಅನ್ನ ಮಾಡಿದೆ.